ದೊಡ್ಡಮ್ಮ ದೊಡ್ಡಮ್ಮ ದೋಸೆ ಕೊಡು, ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಿಮೀರಿ ಬೀಜ. ಸೊ ಬಿಗ್ ಬಾಸ್ ಇಂದ ಮಕ್ಕಳ ಎಜುಕೇಶನ್ಗೆ ತೊಂದರೆ ಆಗ್ತಾ ಇದೆ. ಮತ್ತೆ ಮನೆಯಲ್ಲಿರೋ ಗೃಹಿಣಿಯರು ಈವ್ನಿಂಗ್ ಕಿಚನ್ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಸ್ವಲ್ಪ ಜನ ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ. ಅಷ್ಟೇ ಎಲ್ಲ ಬಿಗ್ ಬಾಸ್ ನ ಬ್ಯಾನ್ ಮಾಡಬೇಕು ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಅದು ನೀವೇ ನೋಡಿ ಇಲ್ಲಿ. ಬನ್ನಿ ಸ್ನೇಹಿತರೆ, ಬಿಗ್ ಬಾಸ್ ಜನರ ಮೇಲೆ ಯಾವ ತರ ಪ್ರಭಾವ ಬೀರ್ತಿದೆ ಅಂತ ಒಂದು ಝಲಕ್ ನೋಡ್ಕೊಂಬರೋಣ. ನೀವು ಬಿಗ್ ಬಾಸ್ ಸೀಸನ್ 11 ನೋಡ್ತಾ ಇದ್ದೀರಾ? ನೋಡ್ತಾ ಇದ್ವಿ. ಓಕೆ, ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್? ನಿಮ್ಗೆ ಹೇಳ್ಬೇಕಾ? ಹೇಳಿ ಹೇಳಿ. ಮಹಾತ್ಮ ಗಾಂಧಿ ಇಷ್ಟ ನಮಗೆ. ಬಿಗ್ ಬಾಸ್ 11ರಲ್ಲಿ ವಿರಾಟ್ ಕೊಹ್ಲಿ ಗೆಲ್ಬೇಡ್ದಿತ್ತು. ಬಿಗ್ ಬಾಸ್ 11ರಲ್ಲಿ ಇದು ಯಾರ್ಯಾರ ಬೇರೆಯವ್ರು ಗೆಲ್ಬೇಕಿತ್ತು ಫ್ರೆಂಡ್ಸ್. ನಾನು ಮೊದಲೇ ಹೇಳ್ದಂಗೆ ಜನರಿಗೆ ತೊಂದರೆ ಆಗ್ತಿದೆ ಅಂತ ಮಕ್ಕಳ ಹಕ್ಕುಗಳ ರಕ್ಷಣೆ ಅವರಾಗ್ಲಿ ಅಥವಾ ಹೆಣ್ಣು ಮಕ್ಕಳ ರಕ್ಷಣಾ ಸಂಘ ಅಂತ ಯಾರಾದ್ರೂ ಬಂದು ಬಿಗ್ ಬಾಸ್ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ರೆ ಮೊದಲು ಸುದೀಪ್ ಸರ್ನೇ ಹಿಡ್ಕೊಂಡು ಹೋಗ್ಬೋದು. ಮೋಸ್ಟ್ಲಿ ನೀನ್ ಯಾರು? ಯಾರು ಗೊತ್ತಿಲ್ಲ. ಒಂಥರ ಗಜನಿ ಇದ್ದಂಗೆ ಸರ್. ಅಲ್ಲಿ ಏನ್ ನಡೀತು ಅನ್ನೋದನ್ನು ಮರ್ತೋಗ್ಬಿಡ್ತು ಸರ್. ನನಗೆ ಕಣ್ಣು ಕಾಣಿಸ್ತಾರೆ ಸರ್. ಬಿಟ್ಬಿಡಿ ಸರ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅದಕ್ಕೆ ಸ್ವಾಮಿ ಅವರಿಗೆ ಅಭಿನಯ ಚಕ್ರವರ್ತಿ ಅಂತ ಬಿರುದು ಕೊಟ್ಟಿರೋದು.